ಪತ್ರಕರ್ತರ ಸಂಘದ ಎಲ್ಲ ಸದಸ್ಯ ಪತ್ರಕರ್ತರಿಗೆ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಇದೇ ನವೆಂಬರ್ 9ರಂದು ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಮತದಾನ ನಡೆಯಲಿತ್ತು. ಈ ಚುನಾವಣೆಯಲ್ಲಿ ನಾನು ಬಾಬುರಾವ್ ಯಡ್ರಾಮಿ ಮತ್ತು ನಮ್ಮ ಪೆನಾಲ್ನ ಎಲ್ಲ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು. ಹೀಗಾಗಿ ಈ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲ ಮತದಾರ ಪತ್ರಕರ್ತರು ದಯವಿಟ್ಟು ನನಗೆ ಮತ್ತು ನಮ್ಮ ಪೆನಾಲ್ನಲ್ಲಿ ಸ್ಪರ್ಧಿಸತಕ್ಕಂಥ ಎಲ್ಲ ಅಭ್ಯರ್ಥಿಗೆ ಮತ ನೀಡುವ ಮೂಲಕ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಚಿಂತಕತ್ತ ಎಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ನಾವು ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘದ ಅನೇಕ ಸಮಾಜಮುಖಿ ಜನಪರ ಕೆಲಸಗಳನ್ನು ಮಾಡಿದ್ದೇವೆ. ಹಲವಾರು ಕಾರ್ಯಕ್ರಮ ಈ ಕೋವಿಡ್ ಮೊನ್ನೆ ಬಂದಂಥ ಹೃದಯ ತಪಾಸಣೆ ಸುಮಾರು ಕಲಬುರಗಿ ಜಿಲ್ಲೆ 500ಕ್ಕೂ ಹೆಚ್ಚು ಪತ್ರಕರ್ತರಿಗೆ ನಾವು ಹೃದಯದ ಆರೋಗ್ಯ ತಪಾಸಣೆ ಮಾಸ್ಟರ್ ಚೆಕಪ್ ಮಾಡುತ್ತೇವೆ. ಅದಲ್ಲದೆ ಒಟ್ಟು 5 ಆರೋಗ್ಯ ಶಿಬಿರಗಳನ್ನು ನಾವು ನಡೆಸಿದ್ದೀವಿ. 5 ಆರೋಗ್ಯ ಶಿಬಿರಗಳಲ್ಲಿ 2 ಸಾಮಾನ್ಯ ಆರೋಗ್ಯ ತಪಾಸಣೆ, 1 ನೇತ್ರ ತಪಾಸಣೆ, 1 ಹೃದಯ ತಪಾಸಣೆ. ಅದಲ್ಲದೆ ಸುಮಾರು ಒಂದು ಬಹುತೇಕ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಿದಂಥ ಮತ್ತು ಆರೋಗ್ಯ ಸಮಸ್ಯೆ ಎದುರಿಸ್ತಕ್ಕಂಥ ಹಲವಾರು ಪತ್ರಕರ್ತರಿಗೆ ಪತ್ರಕರ್ತರ ಸಂಘದಿಂದ ನಾವು ನೆರವನ್ನು ನೀಡಿದ್ದೇವೆ. ಜೊತೆಗೆ ಇಡೀ ಕರ್ನಾಟಕದಲ್ಲಿನೇ ಬೆಂಗಳೂರು, ಮಂಗಳೂರು, ಮೈಸೂರು ಹೊರತುಪಡಿಸಿ ಒಂದು ಮಾದರಿಯ ಪತ್ರಿಕಾ ಭವನವನ್ನು ನಾವು ಕಲಬುರಗಿಯಲ್ಲಿ ನಿರ್ಮಾಣ ಮಾಡಿದ್ವಿ. ಆ ಜೊತೆಗೆ ಇತ್ತೀಚೆಗೆ ನಮ್ಮ ಪತ್ರಿಕಾ ಭವನದ ಮೇಲಿರತಕ್ಕಂಥ ಸಭಾಂಗಣವನ್ನು ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣವನ್ನಾಗಿ ಭಾಳ ಹೈಟೆಕ್ ಆಗಿ ನಾವು ಅದನ್ನು ಅಭಿವೃದ್ಧಿಪಡಿಸಿ ಅದನ್ನು ಒಂದು ಮಾದರಿಯ ಸಭಾಂಗಣವಾಗಿ ಇವತ್ತು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಈಗ ನಿತ್ಯ ಪ್ರತಿದಿನ ಪತ್ರಿಕಾಗೋಷ್ಠಿಗಳು ನಡೀತವೆ ಕೆಳಗಡೆ, ಆ ಹಾಲನ್ನು ಸಹ ನವೀಕರಣ ಕೆಲಸವನ್ನು ಮಾಡಿದ್ದೀವಿ. ನಾವು ಮುಂದಿನ ದಿನಮಾನಗಳಲ್ಲಿ ನಾವು ಒಂದಿಷ್ಟು ಹೊಸ ಪತ್ರಕರ್ತರ ಯೋಗಕ್ಷೇಮ, ಅವರ ಆರೋಗ್ಯ ಮತ್ತು ಅವರ ಆರ್ಥಿಕ ಪ್ರಗತಿ, ಹೀಗೆ ಒಂದಿಷ್ಟು ಜನಮುಖಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಾವು ಮತ್ತೊಂದು ಸಲ ಚುನಾವಣೆಗೆ ಹೊರಟಿದ್ದೀವಿ. ಈ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿದ ಪತ್ರಕರ್ತರು ನಮಗೆ ಖಂಡಿತವಾಗಲೂ ಮತ ನೀಡಿ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಯಾಕೆಂತಂದರೆ ನಾವು ಕಳೆದ 3 ವರ್ಷಗಳ ಅವಧಿಯಲ್ಲಿ ನೀಡಿರ್ತಕ್ಕಂಥ ಪಾರದರ್ಶಕ ಆಡಳಿತ, ಒಳ್ಳೆಯ ಕಾರ್ಯಕ್ರಮಗಳು, ಪತ್ರಕರ್ತರು ಮಾಡಿರ್ತಕ್ಕಂಥ ಯೋಜನೆಗಳು. ನಾವು ಮೀಡಿಯಾ ಫೆಸ್ಟ್ ಮಾಡಿದೆವು, ಬೀದರ್ ಒಂದು ವರ್ಕ್ಶಾಪ್ ಮೀಡಿಯಾ ಅಕಾಡೆಮಿ ಜೊತೆ ಕೂಡ ಮೀಡಿಯಾ ಫೆಸ್ಟು ಒಂದು ವರ್ಕ್ಶಾಪ್ ಮಾಡಿದ್ವಿ. ಜೊತೆಗೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ವಿ. ಈ ಸಲ ನಾವು ವಿಶೇಷವಾಗಿ ಏನಂತಂದರೆ ಒಂದು ವಿಶೇಷವಾದ ಆಪ್ತರಕ್ಷಕ ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿವಿ. ಅಂದರೆ ಕಲಬುರಗಿ ಜಿಲ್ಲೆ ಇರತಕ್ಕಂಥ ಯಾವುದೇ ಭಾಗದಿರ್ತಕ್ಕಂಥ ಪತ್ರಕರ್ತರು ಯಾವುದೇ ತುರ್ತು ಹೊತ್ತಿನಲ್ಲಿ ಅವ್ರನ್ನ ಗುಲ್ಬರ್ಗಕ್ಕೆ ಹಾಸ್ಪಿಟಲೈಸ್ ಮಾಡುವಂಥ ಹೊತ್ತಿನಲ್ಲಿ ಅವ್ರ ಜೊತೆ ನಮ್ಮ ಒಂದು ಆಪ್ತರಕ್ಷಕ ಅನ್ನೋ ಟೀಮ್ ಮತ್ತು ರಚಿಸುವ ಮೂಲಕ ಆ ಟೀಮ್ ಮೂಲಕ ಬರುವ ಪತ್ರಕರ್ತರು ಯಾರು ತುರ್ತು ಹೊತ್ತಿನಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ಬರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಉದ್ದೇಶದಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಲಿಕ್ಕೆ ವೈದ್ಯರ ಜೊತೆ ಕೋಆರ್ಡಿನೇಟ್ ಮಾಡಿ ನಮ್ಮ ಟೀಮ್ದವರು ಅಲ್ಲಿದ್ದು ಅವರಿಗೆ ಚಿಕಿತ್ಸೆ ಕೊಡಿಸುವ ಮೂಲಕ ಹಳ್ಳಿಯಿಂದ ಬಂದಂಥ ಪತ್ರಕರ್ತರಿಗೆ ನಾವು ತಕ್ಷಣಕ್ಕೆ ಒಂದು 5 ರಿಂದ 10 ಸಾವಿರ ರೂಪಾಯಿ ಒಂದು ಇಮ್ಮಿಡಿಯೇಟ್ ಅವರಿಗೆ ಈ ಔಷಧ ಇನ್ನಿತರ ಖರ್ಚು ವೆಚ್ಚಗಳನ್ನು ನೀಡುವಂಥ ಯೋಜನೆ ಹಾಕಿಕೊಂಡಿದ್ದೀವಿ. ಇದು ಆಪ್ತರಕ್ಷಕ ಅನ್ನೋದು ವಿನೂತನ ಪ್ರಯೋಗವನ್ನು ನಾವು ಮಾಡಲಿಕ್ಕೆ ಮುಂದೆ. ಅದರ ಜೊತೆ ಕಲಬುರಗಿಯ ನಮ್ಮ ಪತ್ರಿಕಾ ಭವನದಲ್ಲಿ ಒಂದು ಒಳ್ಳೆಯ ಗ್ರಂಥಾಲಯ ಸ್ಥಾಪನೆ ಮಾಡಬೇಕು. ಇಡೀ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೆ ಒಂದು ಗುಂಪು ವಿಮೆಯನ್ನು ಮಾಡಿಸಲಿಕ್ಕೆ ನಾವು ಯೋಜನೆ ಹಾಕಿಕೊಂಡಿದ್ದೀವಿ. ಅದೇ ಥರನಾಗಿ ಸಣ್ಣ ಪತ್ರಿಕೆಗಳು, ಜಿಲ್ಲಾ ಪತ್ರಿಕೆಗಳು ಮತ್ತು ಪ್ರಾದೇಶಿಕ ಮಟ್ಟದ ಪತ್ರಿಕೆಗಳಿಗೆ KKRDBಯಿಂದ 1 ಪುಟ ಜಾಹೀರಾತನ್ನು ಪ್ರತಿ ತಿಂಗಳು ಬಳಸಲಿಕ್ಕೆ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ಸರ್ಕಾರದಿಂದ ಇನ್ನೂ 1 ಪುಟ ಹೆಚ್ಚುವರಿ ಜಾಹೀರಾತನ್ನು ಈ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಸ್ಥಳೀಯ ಪತ್ರಿಕೆ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಅದರ ಜೊತೆಗೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೇನು ಇವತ್ತು ಬಸ್ ಪಾಸ್ ವಿತರಣೆ ಆರಂಭ ಆಗಿದೆ, ಆದರೆ ಅದು ನಿರೀಕ್ಷಿತ ಮಟ್ಟದಲ್ಲಿ ವೇಗವಾಗಿ ಆಗ್ತಾಯಿಲ್ಲ. ಆ ಕಾರಣಕ್ಕೆ ನಾವು ಬಸ್ ಪಾಸ್ ವಿತರಣೆಯನ್ನು ಮಾಡೋದನ್ನು ಅತ್ಯಂತ ತ್ವರಿತಗತಿಯಲ್ಲಿ ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನ ನಡೆಸ್ತೀವಿ. ಇರುವ ನಿಯಮಗಳನ್ನು ಒಂದಿಷ್ಟು ಸರಳೀಕರಣ ಮಾಡಿ ಗ್ರಾಮೀಣ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ ಪತ್ರಕರ್ತೆ ಬಸ್ ಪಾಸ್ ಕೊಡಿಸುವ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಯಶಸ್ವಿಯಾಗಿ ಮಾಡ್ತೀವಿ ಅನ್ನೋ ವಿಶ್ವಾಸವಿದೆ. ಅದ್ರ ಜೊತೆಗೆ ಬೇರೆ ಒಂದಿಷ್ಟು ವಿನೂತನ ಕಾರ್ಯಕ್ರಮಗಳಿವೆ. ಅಂದರೆ ಪತ್ರಕರ್ತರ ಮಕ್ಕಳಿಗೆ ಈ ಕಲಿಕಾ ಕಿಟ್ ಕೊಡೋದು, ಕಲಿಕಾ ಕಿಟ್ ಕೊಡುವಂಥದ್ದಾಗಿರ್ಬೋದು. ಇನ್ನು ಮತ್ತು ಅದರ ಜೊತೆಗೆ ನಾವು ಒಂದಷ್ಟು ಈ ಆರೋಗ್ಯ ವಿಮೆ, ಈ ಮತ್ತು ಗ್ರಂಥಾಲಯ ಸ್ಥಾಪನೆ, ಒಂದು ಸಹಕಾರ ಸಂಘ ಸ್ಥಾಪನೆ, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬರ್ತಾಯಿದ್ದೀವಿ. ನಮಗೆ ಹಿಂದಿನ ಕೆಲಸಗಳನ್ನು ನೋಡಿರಿ, ಇದು ಸತ್ಯ ಮತ್ತು ಅಸತ್ಯದ ನಡುವಿನ ಹೋರಾಟ ಅಂತ ಹೇಳಕ್ಕೆ ಬಯಸ್ತೀವಿ. ಹೀಗಾಗಿ ನೀವು ಸತ್ಯವನ್ನು ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಗೆಲ್ಲಿಸ್ತಾರೆ. ಯಾವುದೇ ಅಪಪ್ರಚಾರ ಮಾತುಗಳಿಗೆ ಯಾರೂ ಕಿವಿಗೊಡದೆ ಸತ್ಯವನ್ನು ಬೆಂಬಲಿಸ್ತೀರಿ, ಸತ್ಯವನ್ನು ಗೆಲ್ಲಿಸ್ತೀರಿ ಅನ್ನೋ ನಂಬಿಕೆ ನನಗಿದೆ. ಸ್ಪರ್ಧೆ ಮಾಡಿದ್ದೀನಿ. ನನ್ನ ಜೊತೆಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅರುಣ್ ಕದಮ್ ಅವರು, ಜ್ಯೋತಿ ಪಾಟೀಲ್ ಅವರು ಮತ್ತು ಸಿದ್ದರಾಮಪ್ಪ ಮಾಲಿಬಿರದರ್ ಅವರಿದ್ದಾರೆ. ಕಾರ್ಯದರ್ಶಿ ಸ್ಥಾನಕ್ಕೆ ವಾಸುದೇವ್ ಚೌಹಾಣ್, ರವೀಂದ್ರ ವಕೀಲ್ ಮತ್ತು ಬಾಬುರಾವ್ ಕೋಬಾಳ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಭೀಮಾಶಂಕರ್ ಫಿರೋಜಾಬಾದ್ ಅವರಿದ್ದಾರೆ. ಹಾಗೆ ಉಪಾಧ್ಯಕ್ಷ ನಮ್ಮ
ರಾಜ್ಯ ಕಾರ್ಯಕಾರಿ ಸಮಿತಿಗೆ ರಾಜ್ಕುಮಾರ್ ಉದನೂರು ಅವರು ಸ್ಪರ್ಧೆ ಮಾಡಿದ್ದಾರೆ. ಅದನ್ನು ಬಿಟ್ಟಂತೆ ನಾವು ಖಜಾಂಚಿ ಸ್ಥಾನಕ್ಕೆ ಹಿರಿಯ ಪತ್ರಕರ್ತ ದೇವೇಂದ್ರಪ್ಪ ಕಪ್ನೂರ್ ಅವರ ಸೋದರ ಅಶೋಕ್ ಕಪ್ನೂರ್ ಅವರು ಸಹ ನಮ್ಮ ಖಜಾಂಚಿಯಾಗಿ ನಮ್ಮ ಪ್ಯಾನಲ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಅದು ಬಿಟ್ಟಂತೆ ನಾವು 15 ಜನ ಕಾರ್ಯಕಾರಿ ಸಮಿತಿಗೆ ನಮ್ಮ ಜೊತೆ ಸ್ಪರ್ಧೆ 13 ಜನ ಅಭ್ಯರ್ಥಿಗಳು ನಮ್ಮ ಜೊತೆ ಕಾರ್ಯಕಾರಿ ಸ್ಪರ್ಧೆ ಮಾಡಿದ್ದಾರೆ. ಅದೇ ಅಕ್ರಮ್ ಪಾಷಾ ಆಗಿರ್ಬೋದು, ಮತ್ತು ಸುಧೀರ್ ಬಿರಾದಾರು, ಶಕೀಲ್ ಚೌಧರಿ, ಶರಣಬಸಪ್ಪ ಜಡಗ, ಹೀಗೆ ಅನೇಕ ನಮ್ಮ ಜೊತೆಗೆ ಕಾರ್ಯಕಾರಿ ಸಮಿತಿಗೆ ಅಕ್ರಮ್ ಪಾಷಾ, ಡಾಕ್ಟರ್ ಕುಮಾರ್ ಬೆಳಕೋಟ ಮತ್ತು ನಾಗರಾಜ್ ಗದ್ದಿ ಮತ್ತು ಫಿರೋಜ್ ಅಹಮ್ಮದ್ ಮತ್ತು ರಾಚಪ್ಪ ಜಂಬಿಗಿ, ರೇವಣಸಿದ್ದಪ್ಪ, ವೀರೇಶ್ ಮಾಲ್ಗಾರ್, ಶರಣಬಸಪ್ಪ ಜಡಗ, ಶಿವಶರಣಯ್ಯ ಮಠಪತಿ, ಶೇಖ್ ಜಾವೀದ್, ಸುಧೀರ್ ಬಿರಾದಾರ್, ಮಡಿವಾಳಪ್ಪ ಹೇರೂರ್, ಹೀಗೆ ಸುಮಾರು 13 ಜನ ಅಭ್ಯರ್ಥಿಗಳು ನಮ್ಮ ಪೆನಲ್ನಿದ್ದಾರೆ. ಅಂದರೆ ನಮ್ಮ ಪೆನಲ್ ಹೆಂಗಿದೆ ಅಂತಂದರೆ ಎಲ್ಲ ಪತ್ರಿಕೆಗಳು, ಎಲ್ಲ ತಾಲೂಕುಗಳು ಎಲ್ಲರೂ ಒಳಗೊಳ್ಳುವಂಥ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಸಮರ್ಥವಾಗಿರ್ತಕ್ಕಂಥ ಪೆನಲ್ ಆಗಿದೆ. ಹೀಗಾಗಿ ಈ ಪೆನಲನ್ನು ಎಲ್ಲ ಸದಸ್ಯರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ ತಮ್ಮೆಲ್ಲರನ್ನೇ ಕಳಕಳಿಯಿಂದ ಮನವಿ ಮಾಡ್ತಾರೆ.